ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ವ್ಯಯಾಂ ಸಂಭಾವಿತಸ್ಯ ಚಾಕೀರ್ತಿ ಮರಣಾದ್ ಅತಿರಿಚ್ಯತೆ. ಸಂಭಾವಿತರಿಗೆ ಅಕೀರ್ತಿ ಇದೆಯಲ್ಲ, ಮರ್ಯಾದಸ್ಥರಿಗೆ ಮರ್ಯಾದೆ ಹೋದರೆ ಅದು ಸಾವಿಗಿಂತಲೂ ದೊಡ್ಡ ದುಃಖ. ನೀನಿವತ್ತು ಯುದ್ಧ ಮಾಡದೆ ಓಡೋದಿ ಅಂತ ತಿಳ್ಕೊ, ಇದರಿಂದ ನಿನಗೆ ಕೀರ್ತಿ ಬರಲ್ಲ. ನೋಡಿದವರೆಲ್ಲ ಆಡ್ಕೊಂಡು ನಗುತ್ತಾರೆ ನಿನ್ನ. ಎಷ್ಟು ಯುದ್ಧ ಮಾಡಿದವ, ಆದರೆ ಮಹಾಭಾರತದಂತಹ ಯುದ್ಧ ಬಂದಾಗ, ಧರ್ಮಕ್ಕಾಗಿ ಯುದ್ಧ ಬಂದಾಗ ಅದನ್ನು ಮಾಡದೆ ಹೋದ ಅರ್ಜುನ ಅಂತ ನೋಡು. ಭಯ ಆದ್ರಣಾದುಪತರಂ ವಂಸ್ಯಂತೆ ತ್ವಾಂ ಮಹಾರಥಾ ಯೇಷಾಂಚತಂ ಬಹುಮತೋ ಭೂತ್ವಾ ಯಾಸ್ಯಸಿ ಲಾಘವಂ. ಇದುವರೆಗೆ ನಿನ್ನನ್ನು ಅನೇಕ ಯುದ್ಧಗಳ ಸಂದರ್ಭದಲ್ಲಿ ನೋಡಿ ಅರ್ಜುನ ಅಂದರೆ ಮಹಾರಥ ಅಂತ ಯಾವ ಭೀಷ್ಮದ್ರೋಣಾದಿಗಳು ತಿಳಿದಿದ್ರೋ ಅವರೆಲ್ಲ ನಿನ್ನನ್ನು ಚೆನ್ನಾಗಿ ಹೀಯಾಳಿಸ್ತಾರೆ. ಭಯದಿಂದ ಯುದ್ಧ ಬಿಟ್ಟು ಹೋದ ಅಂತ ತಿಳ್ಕೊಳ್ತಾರೆ. ಇದಕ್ಕಿಂತಲೂ ಹೆಚ್ಚು ಅವಾಂಚ ವಾದಾಂಚ ಬಹುನ್ ವದಿಷ್ಯಂತಿ ತವ ಅಹಿತಾ. ನಿನ್ನ ಶತ್ರುಗಳಾದ ಕೌರವಾದಿಗಳು, ದುರ್ಯೋಧನಾದಿಗಳು ನಿಂದಂತಂತವ ನಿನ್ನನ್ನು ನಿಂದೆ ಮಾಡ್ತಾರೆ. ತಥೋ ದುಃಖ ತರನ್ನು ಅದಕ್ಕಿಂತಲೂ ದುಃಖ ಇನ್ಯಾವುದಿದೆ ನಿನಗೆ ಹೇಳು. ದುರ್ಯೋಧನಾದಿಗಳು ನಿನ್ನನ್ನು ಎಲ್ಲಿಯಾದರೂ ನಿಲ್ಲಿಸಿ ನಿನ್ನನ್ನು ನಿಂದನೆ ಮಾಡಿದರೆ ಇದಕ್ಕಿಂತಲೂ ದುಃಖ ಯಾವುದಿದೆ? ತಸ್ಮಾದುತ್ತಿಷ್ಠ ಕೌಂತೇಯ ಹತೋವಾ ಪಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸೇ ಮಹಿಂ. ನೋಡಪ್ಪ, ನಿಂಗೆ ಎರಡು ಏನೇ ಆದರೂ ನಿಂಗೆ ಒಳ್ಳೆಯದೇ ಇದೆ. ಏನು ಹೇಳಿದೆ? ಯುದ್ಧ ಮಾಡಿದ್ರೆ ಯಾರಿಗೆ ಗೆಲುವು ಬರುತ್ತೋ ಯಾರಿಗೆ ಸೋಲು ಬರುತ್ತೋ ಅಂದೆ ಅಲ್ಲ. ಏನಾದರೂ ಬರಲಿ ಅದರ ಬಗ್ಗೆ ಯೋಚನೆ ಮಾಡಬೇಡ, ಯಾವುದು ಬಂದರೂ ಒಳ್ಳೆಯದೇ. ಇದರರ್ಥ ಭಗವಂತನ ಪೂಜಾ ರೂಪ ಅಂತ ನೀವು ಮಾಡಿದ್ರೂ ನಿಮ್ಮಿಂದ ಕೆಟ್ಟ ಕರ್ಮ ಅಂತ ಆಗೋದೇ ಇಲ್ಲ. ನಿನ್ನ ಸರ್ವತ್ರದಲ್ಲಿ ನೆನೆಯುವವ ಅನ್ಯ ಕರ್ಮವ ಮಾಡಿದರೂ ಸರಿ, ಪುಣ್ಯಕರ್ಮಗಳೆನಿಸುವವು ಸಂದೇಹ ಇನಿತಿಲ್ಲ. ದೇವರ ಸ್ಮರಣೆಯೊಂದಿಗೆ ಭಗವಂತನ ಪೂಜಾರೂಪವಾಗಿ ಮಾಡಿದ ಕರ್ಮ ಯಾವುದರಿದ್ರೂ ಭಗವಂತನ ಅನುಗ್ರಹಕ್ಕೆ ಕಾರಣ ಆಗತ್ತಪ್ಪ. ಆದ್ದರಿಂದ ನೀನು ಯುದ್ಧ ಮಾಡು. ಹತೋವಾ ಪ್ರಾಪ್ಸ್ಯಸಿ ಸ್ವರ್ಗಂ. ಏನಾದರೂ ನೀನು ಅಂದುಕೊಂಡಾಗೆ ಅವರೇ ನಿನ್ನನ್ನು ಕೊಂದು ಹಾಕಿದ್ರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ. ಉತ್ತಮವಾದ ಸ್ವರ್ಗದ ಬಾಗಿಲು ನಿನಗೆ ತೆಗೆದಿದೆ. ಜಿತ್ವಾವ ಭೋಕ್ಷಸೇ ಮಹಿಂ. ಗೆದ್ದ್ಯೋ ಈ ತುಂಬಿದ ಭೂಮಂಡಲವನ್ನು ಆಳುವ ಭಾಗ್ಯ ನಿನಗಿದೆ. ತಸ್ಮಾದುತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತ ನಿಶ್ಚಯ. ತುಂಬ ಚೆನ್ನಾಗಿದೆ. ಕೃಷ್ಣ ಹೇಳ್ತಾನೆ, ಯುದ್ಧ ಮಾಡೋದೋ ಬೇಡೋ ನೀನು ನಿಶ್ಚಯ ಮಾಡೋದಲ್ಲ, ನಾನು ಮಾಡಿ ಆಯಿತು ಅಂತಾನೆ. ಹರಿಚಿತ್ತ ಸತ್ಯ, ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು. ನೀನು ನರ, ನಾನು ನರ ಅಲ್ಲ, ನಾರಾಯಣ. ನಿಶ್ಚಯ ಆಗಿದೆ, ಯುದ್ಧ ಅಂತ ನಿಶ್ಚಯ ಆಗಿದೆ. ಕೃತ ನಿಶ್ಚಯ, ನಿಶ್ಚಯ ಆಗಿ ಹೋಯಿತು, ಈಗೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಯುದ್ಧ ಮಾಡು. ನಾವು ಬರುವಾಗಲೇ, ಭೂಮಿ ಮೇಲೆ ಬರುವಾಗಲೇ ನಮ್ಮ ವರ್ಣ ಆಶ್ರಮಕ್ಕೆ ವಿಹಿತವಾದ ಕರ್ಮವನ್ನು ಶಾಸ್ತ್ರಗಳು ನಿಶ್ಚಯ ಮಾಡಿ ಆಗಿದೆ. ಹೀಗಿರ್ಬೇಕು, ಹೀಗಿರಬಾರ್ದು. ಗಾಡಿ ಓಡಿಸುವಾಗ ಹೇಗೆ ಹೋಗಬೇಕು ನಿಶ್ಚಯ ಆಗಿದೆ. ಕೀಪ್ ಲೆಫ್ಟ್ ನಿಶ್ಚಯ ಆಗಿದೆ. ಇಲ್ಲ ನಾನು ರೈಟ್ಗೆ ಹೋಗ್ತೀನಿ ಒಳಗೆ ಹಾಕ್ತಾರಷ್ಟೇ, ಹಂಗೆಲ್ಲ ಮಾಡೋ ಹಾಗಿಲ್ಲ. ಹೋಗಬೇಕು ಹೀಗೆ ನಿಶ್ಚಯ. ನೀ ಅಂದ್ಕೊಂಡಂಗೆ ನಿನ್ನ ಮನಸ್ಸೋ ಇಚ್ಛೆ ನೀನು ಹೋಗೋ ಹಾಗಿಲ್ಲ. ಹೋಗುವ ಹಾದಿಯಲ್ಲಿ ಹೋದ ಹಾಗೆಲ್ಲ ಸಾಗುವವ ನಾನಲ್ಲ ಅಂತ ನಾವು ಹಾಗೆ ಹೋಗೋ ಹಾಗಿಲ್ಲ. ತೂಗಿ ತೊಟ್ಟಿಲು ಕೊನೆಗೆ ಸ್ಥಳದಲ್ಲಿ ನಿಲ್ಲುವಂತೆ ಹಾಗೆ ನಡೆಸುವಿ, ಹಾಗೆ ನಡೆಕೊಂಬೆ ಸ್ವಾಮಿ. ಭಗವಂತ ಹೇಗೆ ನಡೆಸ್ತಾನೆ ಹಾಗೆ ನಡಿಬೇಕೇ ವಿನಃ ನಮಗೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ನಮಗಿಲ್ಲ. ತಸ್ಮಾದುತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತನಿಶ್ಚಯ. ನೀನು ಯುದ್ಧ ಮಾಡುವಾಗ ಭಗವಂತನ ಆರಾಧನಾ ಇದು ನನ್ನ ಪಾಲಿನ ಕರ್ತವ್ಯ ಕರ್ಮ ಅಂತ ಮಾತ್ರ ಮಾಡು. ಸುಖ ದುಃಖ ಸಮೀಕೃತ್ವ ಲಾಭಾಲಾಭೌ ಜಯಾಜಯೌ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ. ನೀನು ಸುಖ ದುಃಖದ ಬಗ್ಗೆ, ಲಾಭಾಲಾಭದ ಬಗ್ಗೆ, ಜಯಾಜಯದ ಬಗ್ಗೆ ಚಿಂತನೆ ಮಾಡಿ ಕರ್ಮ ಮಾಡಿದಾಗ ಮಾತ್ರ ನಿನಗೆ ಪಾಪ ಪುಣ್ಯಗಳ ಲೇಪ. ನೀವು ಫಾರಿನ್ನಿಂದ ಏನಾದರೂ ಸಾಮಾನು ತರಬೇಕಾದ್ರೆ ಟ್ಯಾಕ್ಸ್ ಕಟ್ಟಬೇಕು. ಆ ಸಾಮಾನೇ ಬೇಡ ಅಂತ ಬಿಟ್ಟುಬಿಟ್ರೆ ನಿಮ್ಗೆ ಯಾವ ಟ್ಯಾಕ್ಸು ಕಟ್ಟಬೇಕಾದ್ದಿಲ್ಲ.
ನಾ ಮಾಡಿದ್ದು ಅನ್ನೋದ್ರಿಂದ ಅಥವಾ ಈ ಮಾಡಿದ್ದರ ಫಲ ನಂದು ಅನ್ನೋದ್ರಿಂದ ನಿಮಗೆ ಪಾಪಗಳು ಅಂಟುವಂಥದ್ದು. ಏನಾದರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನೀವು ಕರ್ಮವನ್ನು ಮಾಡಿದಾಗ ಮಾತ್ರ ಪಾಪ ಪುಣ್ಯಗಳ ಲೇಪ ಆಗುತ್ತೆ. ಏನಿಲ್ಲ, ಇದು ನನ್ನ ಕರ್ತವ್ಯ, ಇದು ನನ್ನ ಡ್ಯೂಟಿ, ಇದು ನಾನು ಮಾಡಬೇಕು, ಭಗವಂತ ಶಾಸ್ತ್ರದಲ್ಲಿ ಹೀಗೆ ಮಾಡಲಿಕ್ಕೆ ಹೇಳಿದ್ದಾನೆ ಅಂತ ನೀ ಮಾಡು. ಪುಣ್ಯ ಪಾಪಗಳ ಬಗ್ಗೆ ನೀ ಯೋಚನೆ ಮಾಡಬೇಡ, ನಿನಗೆ ಯಾವ ಪಾಪವೂ ನಿನಗೆ ಬರೋಲ್ಲ. ಯಾಕೆ ಹೀಗೆ ಮಾಡಬೇಕು? ಮಾಡಬೇಕಾದ್ರಾದರೂ ಯಾಕೆ ನಾನೇ ಯಾಕೆ ಯುದ್ಧ ಮಾಡಿ ಅವ್ರನ್ನೆಲ್ಲ ಕೊಲ್ಲಬೇಕು? ನಾನೇ ಯಾಕೆ ಮಾಡಬೇಕು? ಯಾಕಂದರೆ ಕರ್ಮ ಜ್ಞಾನಕ್ಕೆ ಕಾರಣ, ಜ್ಞಾನ ಮೋಕ್ಷಕ್ಕೆ ಕಾರಣ, ಶ್ರೇಯಸ್ಸಿಗೆ ಕಾರಣವಾದದ್ದು ಜ್ಞಾನ. ಅಂತಹ ಜ್ಞಾನಕ್ಕೆ ಕಾರಣವಾದದ್ದು ಕರ್ಮ. ಉಪನಿಷತ್ತುಗಳಲ್ಲಿ ಕರ್ಮಣ ಜ್ಞಾನ ಮಾತನೋತಿ, ಕರ್ಮದಿಂದ ಜ್ಞಾನ ಬರುತ್ತಂತೆ. ಯಾವ ಕರ್ಮ? ನಿಷ್ಕಾಮ ಕರ್ಮದಿಂದ. ಆದ್ದರಿಂದ ನೀನು ಭಗವಂತನ ಪ್ರೀತಿಗೋಸ್ಕರವಾಗಿ ಕರ್ಮವನ್ನು ಮಾಡಿದ್ರೆ ಕರ್ಮಬಂಧಂ ಪ್ರಹಾಸ್ಯಸಿ, ಈ ಬಂಧನದಿಂದ ಹೊರಗೆ ಬರಲಿಕ್ಕೆ ಸಾಧ್ಯ. ಭಗವಂತ ಪ್ರೀತನಾಗಲಿ ಅಂತ ಸ್ವಲ್ಪ ಮಾಡಿದರೂ ಕೂಡ ಅದರಲ್ಲಿ ಪಾಪ ಏನಿಲ್ಲ. ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋದ್ಭಯಾತ್. ಆರಂಭ ಮಾಡಿದ್ರಿ, ಆಚಾರ್ಯರು ಹೇಳ್ತಾರೆ, ನಮಗೆ ಪೂರ್ಣ ಮಾಡಲಿಕ್ಕಾಗದಿದ್ದರೂ ಕೂಡ ಇಚ್ಛಾ ಮಾಡಿದ್ರೂ ಸಾಕಂತಾರೆ. ವಿಷ್ಣು ಧರ್ಮದಲ್ಲಿ ಸ್ವಲ್ಪ ಆರಂಭ ಮಾಡಿದರೆ ಸಾಕು, ನಮಗೆ ಫಲವನ್ನು ಭಗವಂತ ಕೊಡುವ ಕಾರುಣ್ಯಮಯನಾಗಿದ್ದಾನವನು. ನೀನು ಇದು ಭಗವಂತನ ಪೂಜಾ ಅಂತ ಆರಂಭ ಮಾಡು. ಇದರಿಂದ ಪ್ರತ್ಯವಾಯ ಪಾಪ ಅನ್ನತಕ್ಕಂಥದ್ದಿಲ್ಲ. ಸ್ವಲ್ಪ ಭಗವಂತನ ಪ್ರೀತಿಗೆ ಸಂಬಂಧಪಟ್ಟ ಕರ್ಮವನ್ನು ಮಾಡಿದರೂ ಕೂಡ ದೊಡ್ಡ ಭಯ, ಸಂಸಾರ ಭಯದಿಂದ ನಮ್ಮನ್ನು ಪಾರು ಮಾಡುತ್ತೆ. ನಿಜವಾಗಿ ಯದ್ಯಪಿ ವೇದಾದಿಗಳಲ್ಲಿ ಕರ್ಮವನ್ನು ಮಾಡುವಾಗ ಈ ಕರ್ಮ ಮಾಡಿದ್ರೆ ಈ ಫಲ ಅಂತೆಲ್ಲ ಹೇಳುತ್ತೆ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯ ವಿಪಶ್ಚಿತಃ ವೇದವಾದ ರಥಾಪಾರ್ಥ. ನಿಜವಾಗಿ ನಾವು ಹಾಗೆ ಯಾವುದೇ ಕರ್ಮಕ್ಕೆ ಇಂಥ ಫಲ ಅಂತ ಯೋಚನೆ ಮಾಡಬಾರ್ದಂತೆ. ಅವೆಲ್ಲ ಮುಖ್ಯ ಫಲ. ಯಾರು ಗೌಣ ಫಲವನ್ನು ಅಪೇಕ್ಷೆ ಮಾಡ್ತಾರೆ ಅವರು ವ್ಯರ್ಥ ಮಾಡಿದ್ದು. ಒಬ್ಬ ಕೃಷಿಕ, ಒಬ್ಬ ರೈತ ಭತ್ತವನ್ನು ನಾಟಿ ಮಾಡಿ ಹುಲ್ಲು ಬಂದರೆ ಸಾಕು ಅಂತ ಯಾರಂತಾರೆ? ಹುಲ್ಲಿಗಾಗಿ ಭತ್ತ ನಾಟಿ ಮಾಡುವವ ಅವನು ಕೃಪಣ, ವ್ಯರ್ಥ ಅವನು. ನಿಜವಾಗಿ ಧಾನ್ಯ. ಹಾಗಾದರೆ ಎಲ್ಲ ವೇದಗಳ ಮುಖ್ಯವಾದ ತಾತ್ಪರ್ಯ ಭಗವತ್ ಪ್ರಾಪ್ತಿ. ಅಪರೋಕ್ಷ ಜ್ಞಾನದಿಂದ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಬೇಕೇ ವಿನಃ ಮೇಲೆ ಹೇಳುವಂತಹ ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯಸತ್ವಸ್ಥಃ ನಿರ್ಯೋಗಕ್ಷೇಮ ಆತ್ಮವಾನ್. ನೀನು ಭಗವಂತನನ್ನು ಹೊಂದಬೇಕಾದರೆ ಹೀಗೆ ಮಾಡಬೇಕು ಅಂತ ಹೇಳ್ತಾ ಕೃಷ್ಣ ಈ ದ್ವಿತೀಯ ಅಧ್ಯಾಯದಲ್ಲಿ ಬಹಳ ಉತ್ತಮವಾದದ್ದು, ಇದೇ ಭಗವದ್ಗೀತೆ ಏನೋ ಎಂಬುವಷ್ಟು ಎಲ್ಲರಿಗೆ ಚಿರುಪರಿಚಿತವಾದದ್ದು. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲಹೇತುರ್ಭೂಹು ಮಾತೆ ಸಂಗೋತ್ಸ್ವ ಕರ್ಮಣಿ. ನಿನಗೆ ಕರ್ಮದಲ್ಲಿ ಮಾತ್ರ ಅಧಿಕಾರ. ಡೂ ಯುವರ್ ಡ್ಯೂಟಿ. ನಿಂದು ವರ್ಣ, ನಿಂದು ಆಶ್ರಮಕ್ಕೆ ಶಾಸ್ತ್ರದಲ್ಲಿ ಏನು ಹೇಳಿದೆಯೋ ಆ ಕರ್ಮವನ್ನು ಮಾತ್ರ ಮಾಡು. ಫಲದ ಬಗ್ಗೆ ಎಂದು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡ. ನೀನೇನು ಕರ್ಮ ಮಾಡಿದೆಯಾ ಅದಕ್ಕೇನು ಫಲ ಕೊಡಬೇಕು, ನಾ ಕೊಡ್ತೇನೆ. ಫಲವನ್ನು ಕಾರಣವಾಗಿಟ್ಕೊಂಡು ಕರ್ಮವನ್ನು ಮಾಡಬೇಡ. ರೋಚನಾನಾಂ ಫಲಶ್ರುತಿ. ವೇದಗಳಲ್ಲಿ ಅನೇಕ ಫಲಗಳನ್ನು ಹೇಳುತ್ತೆ. ಸಪ್ತ ಜನ್ಮ ಭವೇದ್ ವಿಪ್ರೋ ಧನಾಢ್ಯೋ ವೇದ ಪಾರಗ. ಯಾರು ಪವಮಾನವನ್ನು ಮಾಡ್ತಾ ಇದ್ದಾರೆ 7 ಜನ್ಮಗಳಲ್ಲಿ ಬ್ರಾಹ್ಮಣರಾಗ್ತಾ ಇದ್ದಾರೆ. ಹಾಗೆ ಬರುತ್ತೆ ಧನಾಢ್ಯೋ ವೇದ ಪಾರಗ. ವೇದಾಂತವನ್ನು ಅಧ್ಯಯನ ಮಾಡಿದವನಾಗಿ ಹುಟ್ಟುತ್ತಾನೆ, ತುಂಬ ದುಡ್ಡು ಕಾಸು ಬರುತ್ತೆ ಅಂತ ತಿಳ್ಕೊಂಡು ಪವಮಾನ ಮಾಡಬೇಡ. ಭಗವಂತ ಪ್ರೀತನಾಗಲಿ ಅಂತ ಮಾಡು.
ಹೋಮ ಹವನ ಮಾಡಬೇಕಾದ್ದು ಬ್ರಾಹ್ಮಣನ ಕರ್ತವ್ಯ ಕರ್ಮ. ಯಜನ, ಯಾಜನ, ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹ, ಷಟ್ಕರ್ಮ ಮಾಡಿ ವಿಪ್ರನಾಗಬೇಕು. ಶಾಸ್ತ್ರದಲ್ಲಿ ಹೇಳಿದೆ, ದೇವರೇ ನೀನು ಪ್ರೀತನಾಗು ಅಂತ ನೀ ಕರ್ಮ ಮಾಡು. ಆ ಪೂಜೆ ಮಾಡಿದ್ರೆ ಈ ಫಲ, ಇದನ್ನು ಮಾಡಿದ್ರೆ ಅದು ಬರುತ್ತೆ, ಈ ಫಲಗಳ ಬಗ್ಗೆ ಯೋಚನೆ ಮಾಡಬೇಡ. ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ. ಅರ್ಜುನ, ಆ ಫಲದ ಕಾಮನೆಯನ್ನು ಬಿಟ್ಟು ನೀನು ಕರ್ಮವನ್ನು ಮಾಡಿದ್ದೇ ಆದರೆ ನಿನಗೆ ಭಗವಂತನ ಅನುಗ್ರಹ ಆಗತ್ತೆ, ಇಲ್ಲ ಅಂತಾದರೆ ಇಲ್ಲ. ಆದ್ದರಿಂದ ತಸ್ಮಾದ್ ಯೋಗಾಯ ಯುಜ್ಯಸ್ವ, ಯೋಗ ಕರ್ಮಸು ಕೌಶಲಂ. ಕೃಷ್ಣ ಪರಮಾತ್ಮ ಅಲ್ಲಲ್ಲಿ ಯೋಗದ ಡೆಫಿನೇಷನ್ ಕೊಡ್ತಾನೆ. ಯೋಗ ಅಂದರೆ ಏನಂದರೆ ಕರ್ಮಸು ಕೌಶಲಂ, ಸಮತ್ವಂ ಯೋಗ ಉಚ್ಯತೆ. ಯೋಗ ಅಂತಂದರೆ ಯಾವ ಕರ್ಮವನ್ನು ಹೇಗೆ ಮಾಡಿದರೆ ಅದರಿಂದ ಭಗವಂತ ಪ್ರೀತನಾಗ್ತಾನೋ ಆ ಕರ್ಮವನ್ನು ಹಾಗೆ ಮಾಡೋದೇ ಯೋಗ. ನೀವೇನು ಕರ್ಮ ಮಾಡ್ತೀರಿ ಆ ಮುಖ್ಯ ಅಲ್ಲ, ನಿಮ್ಮ ವರ್ಣಾಶ್ರಮಕ್ಕೆ ವಿಹಿತವಾದನ್ನು ಮೊದಲು ನೋಡಿ, ಶಾಸ್ತ್ರದಲ್ಲಿ ಹೇಳಿದೆಯಾ ನೋಡಿ, ಭಗವಂತ ಪ್ರೀತನಾಗ್ತಾನ ಅಂತ ನೋಡಿ. ಯಾವುದೇ ಕರ್ಮ ಮಾಡಬೇಕಾದ್ರೆ ಈ ಮೂರನ್ನು ನೋಡಿ ಮಾಡಿ ಭಗವಂತ ಪ್ರೀತನಾಗ್ತಾನೆ. ಈ ರೀತಿ ನೀನು ಯೋಗವನ್ನು ಮಾಡ್ತಾ ಇತ್ತು ಅಂತಾದರೆ ನಿನಗೆ ಭಗವಂತನ ಅನುಗ್ರಹ ಆಗತ್ತೆ. ಶ್ರುತಿ ಪ್ರತಿಪನ್ನ ತೇ ಯದಾ ಸ್ಯಾತ್ ಸ್ಥಿತಿ ನಿಶ್ಚಲ ಸಮಾಧೌ ಅಚಲ ಬುದ್ಧಿ ತದಾ ಯೋಗಂ ಅವಾಪ್ಸ್ಯಸಿ. ಶ್ರುತಿಗಳ ಮೇಲೆ ಕಾಣುವ ಅರ್ಥ, ಅದರಿಂದ ಸಂಶಯ, ವಿಪರೀತ ಜ್ಞಾನ ಇದನ್ನೆಲ್ಲ ಹೊಂದಿ ನೀನು ಕರ್ಮವನ್ನು ಮಾಡಿದರೆ ಪ್ರಯೋಜನ ಇಲ್ಲ. ಯಥಾರ್ಥವಾದ ಜ್ಞಾನವನ್ನು ಪಡೆದು ನಿಶ್ಚಲವಾಗಿ ಇದೇ ಸರಿ ಅಂತ ತಿಳ್ಕೊಂಡು ಭಗವಂತನ ಪ್ರೀತಿಗಾಗಿ ಫಲದ ಕಾಮನೆಯನ್ನು ಬಿಟ್ಟು ಕರ್ಮವನ್ನು ಮಾಡಿದ್ದೇ ಆದರೆ ನಿನಗೆ ಭಗವಂತನಲ್ಲಿ ಮನಸ್ಸು ನಿಲ್ಲತ್ತೆ. ಭಗವದ್ಧ್ಯಾನದಲ್ಲಿ ಅಚಲ ಆಗತ್ತೆ. ಆಗ ನೀನು ಅಪರೋಕ್ಷ ಜ್ಞಾನವನ್ನು ಹೊಂದಬಹುದು ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ, ಹಾಗಾದ್ರೆ ಇಂತಹ ಅಪರೋಕ್ಷ ಜ್ಞಾನಿ ಅವನು ಏನು ವ್ಯವಹಾರವೇ ಮಾಡೋಲ್ವಾ? ಅವನು ಯಾರ ಜೊತೆನೂ ಮಾತಾಡಲ್ವಾ? ಅವನದೇನು ಲಕ್ಷಣ? ಅವ ಹೇಗಿರ್ತಾನೆ? ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ. ಯಾರ ಮನಸ್ಸು ನಿನ್ನಲ್ಲಿ ನೆಲೆಗೊಂಡಿರುತ್ತೆ, ಯಾರು ಯಾವಾಗಲೂ ನಿನ್ನನ್ನೇ ಸ್ಮರಣೆ ಮಾಡ್ತಿರ್ತಾನೆ, ಯಾರ ಪ್ರಜ್ಞೆ ಒಂದೇ ರೀತಿ ನಿನ್ನಲ್ಲಿರುತ್ತೆ, ಅವನ ವ್ಯವಹಾರ ಹೇಗೆ, ಅವನು ಎಲ್ಲಿರ್ತಾನೆ, ಏನು ಮಾಡ್ತಾನೆ, ಎಲ್ಲ ಕೇಳುವಾಗ ಭಗವಂತನ ಉತ್ತರ ಅವನು ಹೇಳ್ತಾ ಇದ್ದಾನೆ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್. ಯಾರು ಮನಸ್ಸಿನಲ್ಲಿ ಉಂಟಾಗುವಂತಹ ಎಲ್ಲ ಬಯಕೆಗಳನ್ನು, ನಮ್ಮ ಮನಸ್ಸು ಇಷ್ಟೇ ಅಂತ ಲಿಮಿಟ್ ಇಲ್ಲ, ಒಂದಾದ್ಮೇಲೆ ಒಂದು ಬರ್ತಾನೇ ಇರುತ್ತೆ. ಯಾರು ಮನಸ್ಸಿನಲ್ಲಿ ಉಂಟಾಗುವ ಎಲ್ಲ ಕಾಮನೆಗಳನ್ನು ಯಾವಾಗ ಬಿಡ್ತಾನೋ, ಪ್ರಹ್ಲಾದರಾಜರು ದೇವರಲ್ಲಿ ವರ ಕೇಳುವಾಗ ಈ ಮಾತು ಹೇಳ್ತಾರೆ, ಕಾಮಾನಾಂ ಹೃದಯ ಅಸಂರೋಹಂ ವರದಸ್ತು ಹೃಣೀಮಯೇ. ಹೃದಯದಲ್ಲಿ ಮನಸ್ಸಿನ ಒಳಗೆ ಕಾಮನೆಗಳು ಏಳದ ಹಾಗೆ ನೀನು ಅನುಗ್ರಹ ಮಾಡು. ನಿನ್ನನ್ನು ಬೇಡುವ ಬುದ್ಧಿಯೇ ನನಗೆ ಬರಬಾರದು. ನಮ್ಮ ಜೀವನದಲ್ಲಿ ಈ ಸ್ಥಿತಿ, ಮನಸ್ಸಿನಲ್ಲಿ ಬೇಕಾ ಅದು ಬೇಕು, ಇದು ಬೇಕು, ಇದು ಬೇಕು, ಇದು ಬೇಕು ಬರ್ತಿರುತ್ತೆ. ಅದನ್ನೆಲ್ಲ ಯಾರು ಬಿಡ್ತಾನೆ, ಪರಮಾತ್ಮನಲ್ಲಿಯೇ ಮನಸ್ಸಿಟ್ಟು ಸಂತೋಷ ಪಡ್ತಾನೆ, ಅವನಿಗೆ ಯಾವುದರಿಂದಲೇ ಸಂತೋಷ ಆಗೋಲ್ಲ. ದೇವರ ಕಥೆ ಕೇಳುವಾಗ, ದೇವರನ್ನು ನೋಡುವಾಗ, ದೇವರನ್ನು ತಿಳಿಯುವಾಗ ಅವನು ಸ್ಥಿತಪ್ರಜ್ಞ. ಅವನು ಹೇಗಿರ್ತಾನೆ? ಅವನು ಕೂರ್ಮ ಆಮೆಯಂತೆ. ಆಮೆ ನೀವು ನೋಡಬಹುದು, ಅದು ಎಲ್ಲ ಕೈಕಾಲನ್ನೆಲ್ಲ ಬಿಟ್ಟು ಆರಾಮ್ ಓಡಾಡ್ತಿರುತ್ತೆ. ಯಾವಾಗ ತನಗೆ ಅದು ವಿರುದ್ಧ ಅಂತ, ಇದು ಬೇಡ ಅಂದರೆ ಎಲ್ಲವನ್ನೂ ಒಳಗೆ ಎಳ್ಕೊಂಡು ಬಿಡುತ್ತೆ. ಹಾಗೆ ನೀವು ನಿಮ್ಮ ಎಲ್ಲ ಇಂದ್ರಿಯಗಳನ್ನು ಹೊರ ಹಾಕಿರಬಹುದು, ಆದರೆ ಇದು ಭಗವಂತನಿಗೆ ವಿರುದ್ಧವಾದದ್ದು ಅಂತ ಗೊತ್ತಾದಾಗ ಒಳಗೆ ಎಳ್ಕೊಳ್ತಾನಲ್ಲ, ಅದು. ಇದಕ್ಕೆಲ್ಲ ರಸವರ್ಜ್ಯಂ ರಸೋಪ್ಯಸ್ವ ಪರಂ ದೃಷ್ಟ್ವಾ ನಿವರ್ತತೆ.
ಆ ಭಗವಂತನ ಅನುಗ್ರಹದಿಂದ ಅವನ ದರ್ಶನ ಆದಾಗ ಮಾತ್ರ ಇಂತಹ ಒಂದು ಎತ್ತರದ ಸ್ಥಿತಿಯನ್ನು ನಾವು ಪಡಿಬಹುದು. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ, ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ, ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ. ನೀ ಯಾವುದೇ ಒಂದು ವಿಷಯವನ್ನು ಕುರಿತು ಚಿಂತನೆ ಮಾಡ್ತಿರುವಾಗ ಅದರ ಸಂಘ ಅಟ್ಯಾಚ್ಮೆಂಟು ಜಾಸ್ತಿ ಆದರೆ, ಬೇಕು ಬುದ್ಧಿ ಬಂತು ಅಂತಾದರೆ, ಕಾಮ ಬಂತು ಅಂತಾದರೆ, ಸಿಕ್ಕರು ಒಂದು ಪ್ರಾಬ್ಲಮ್, ಸಿಗದಿದ್ದರೂ ಒಂದು ಪ್ರಾಬ್ಲಮ್, ಸಿಗದಿದ್ದರೆ ಕ್ರೋಧ, ಸಿಕ್ಕರೆ ಲೋಭ, ಹೀಗೆ ಸಮೋಹ, ಬುದ್ಧಿನಾಶ. ಇಡೀ ಮನುಷ್ಯ ಹಾಳಾಗೋದೇ ಸಂಘದಿಂದ. ಉತ್ತಮರ ಸಂಘವನ್ನು ಮಾಡಬೇಕು, ವಿಷಯದ ಸಂಘವನ್ನು ಮಾಡಬಾರ್ದು, ಭಗವಂತನ ಸಂಘವನ್ನು ಮಾಡಬೇಕು ಅಂತ ಹೀಗೆಲ್ಲ ಭಗವಂತ ತಿಳಿಸ್ತಾ ಇದ್ದಾನೆ.